ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ನೋಡಿಕೊಳ್ಳೋಣ. ವೈಯಕ್ತಿಕ ಪರಿಚಯ. ಹೆಸರು ಆಶಾರಾಣಿ ದಿನಕರ್, ಊರು ಗಂಗಾವತಿ, ವಯಸ್ಸು 35 ವರ್ಷ ತುಂಬಿದೆ. ತಂದೆ ಮನೋಹರ್, ತಾಯಿ ಮಂದಾಕಿನಿ. ವಿದ್ಯಾಭ್ಯಾಸ 10th ಓದಿದ್ದೇನೆ. ಎತ್ತರ 163 ಸೆಂಟಿಮೀಟರ್. ಸಮಸ್ಯೆ, ಎರಡನೇ ಮದುವೆ ಆಗಬೇಕು. ಮಕ್ಕಳು, ಒಬ್ಬಳೇ ಹೆಣ್ಣು ಮಗಳು. ನಿಮಗೆ ಹೇಳಬೇಕಾದ ವಿಷಯಗಳು. ನನ್ನ ಗಂಡ ಅನಾರೋಗ್ಯದ ಕಾರಣ ನಿಧನರಾಗಿದ್ದಾರೆ. ಮನೆಯ ಜವಾಬ್ದಾರಿ ವಹಿಸುವುದು ತುಂಬಾನೇ ಕಷ್ಟಕರವಾಗಿದೆ. ಈ ಕಾರಣಕ್ಕೆ ಎರಡನೇ ಮದುವೆ ಆಗಬೇಕು. ಹೊರಗಡೆ ಕೆಲಸಕ್ಕೆ ಹೋಗೋಣ ಅಂದರೆ ಮಗಳು ಚಿಕ್ಕವಳು, ಹಾಗೆ ಶಿಕ್ಷಣ ಕೂಡ ಅಷ್ಟೊಂದು ಇಲ್ಲ. ನನ್ನ ಪರಿಸ್ಥಿತಿ ನೋಡಿ ಸಂಬಂಧಿಕರು ಕೂಡ ದೂರವಾಗಿದ್ದಾರೆ. ಕಷ್ಟ ಹೇಳಿಕೊಳ್ಳೋಣ ಅಂದರೆ ತಾಯಿ ಕೂಡ ಇಲ್ಲ. ಹೆಂಡತಿ ಕಳೆದುಕೊಂಡವರಿಗೆ ಮೊದಲ ಆದ್ಯತೆ ಕೊಡ್ತೀನಿ. ನೆನಪಿಡಬೇಕಾದ ವಿಷಯಗಳು. ದುಡ್ಡು ಇದ್ದವರು ಮಾತ್ರ ಕರೆ ಮಾಡಿ, ಓಕೆನಾ? ಮದುವೆ ಮಾಡಿಕೊಳ್ಳುವವರು ಮಾತ್ರ ನನ್ನ ಜೊತೆ ಸಂಬಂಧ ಬೆಳೆಸಬೇಕು. ಬೇರೆಯವರಿಗೆ ಅವಕಾಶ ಇಲ್ಲ. ಮೃದು ಸ್ವಭಾವದ ಒಳ್ಳೆಯ ವ್ಯಕ್ತಿ ಆಗಿರಬೇಕು. ಮಧ್ಯಮ ವಯಸ್ಸಿನವರು ಮಾತ್ರ ಸಂಬಂಧ ಬೆಳೆಸಿ. ಗಂಡನಿಗಿಂತ ಚೆನ್ನಾಗಿ ಸ್ನೇಹಿತರಾಗಿ ಇರಬೇಕು. ಮದುವೆ ಆದ ಮೇಲೆ ಮನೆಯ ಜವಾಬ್ದಾರಿ ಮತ್ತು ಮಗಳ ಜವಾಬ್ದಾರಿ ನೀವೇ ವಹಿಸಿಕೊಳ್ಳಬೇಕು. ಸಫಲ ಸಂವಹನಕ್ಕೆ ಸಲಹೆಗಳು. ನಾವು ಮಾತನಾಡುವಾಗ ಮೊದಲನೆಯದು ತಾಯಿಯೊಂದಿಗೆ ಮಮತೆಯಿಂದ ಮಾತನಾಡಿ. ಎರಡನೆಯದು ತಂದೆಯೊಂದಿಗೆ ಗೌರವದಿಂದ ಮಾತನಾಡಿ. ಮೂರನೆಯದು ಗುರುವಿನೊಂದಿಗೆ ವಿನಮ್ರತೆಯಿಂದ ಮಾತನಾಡಿ. ನಾಲ್ಕನೆಯದು ಪತ್ನಿಯೊಂದಿಗೆ ಸತ್ಯವಾಗಿ ಮಾತನಾಡಿ. ಐದನೆಯದು ಸಹೋದರರೊಂದಿಗೆ ಸಂಯಮದಿಂದ ಮಾತನಾಡಿ. ಆರನೆಯದು ಸಹೋದರಿಯೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಏಳನೆಯದು ಮಕ್ಕಳೊಂದಿಗೆ ಉತ್ಸಾಹದಿಂದ ಮಾತನಾಡಿ. ಎಂಟನೆಯದು ಸಂಬಂಧಿಕರೊಂದಿಗೆ ಪರಾನುಭೂತಿಯಿಂದ ಮಾತನಾಡಿ. ಒಂಬತ್ತನೆಯದು ಸ್ನೇಹಿತರೊಂದಿಗೆ ಮುಕ್ತವಾಗಿ ಮಾತನಾಡಿ. ಹತ್ತನೆಯದು ಅಧಿಕಾರಿಗಳೊಂದಿಗೆ ನಯನವಾಗಿ ಮಾತಾಡಿ. 11ನೆಯದು ವ್ಯಾಪಾರಿಗಳೊಂದಿಗೆ ಕಟ್ಟುನಿಟ್ಟಾಗಿ ಮಾತನಾಡಿ. 12ನೆಯದು ಗ್ರಾಹಕರೊಂದಿಗೆ ಪ್ರಾಮಾಣಿಕರಾಗಿ ಮಾತನಾಡಿ. 13ನೆಯದು ಕೆಲಸಗಾರರೊಂದಿಗೆ ಸೌಜನ್ಯದಿಂದ ಮಾತನಾಡಿ. 14ನೆಯದು ರಾಜಕಾರಣಿಗಳೊಂದಿಗೆ ಎಚ್ಚರಿಕೆಯಿಂದ ಮಾತನಾಡಿ. 15 ದೇವರೊಂದಿಗೆ ಮೌನವಾಗಿ ಮಾತನಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದ್ರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.